ಓಟ್ ಹಾಕೋಕೆ ಬಿಡುದಿಲ್ಲ, ಓಟ್ ಹಾಕ್ತೀರಿ. ಬಂದು ನೋಡಿ ಹೋಗಿದ್ದಾರೆ, ಇನ್ನು ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ. ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಯಾರೆಲ್ಲ ಹೀಗೆ ಮನವಿ ಮಾಡಿಕೊಳ್ತಾರೆ ನ್ಯೂಸ್ ಚಾನಲ್ನ ಎದುರು, ನೆಕ್ಸ್ಟ್ ಅಂದರೆ ಅದು ನೆಕ್ಸ್ಟ್ ಡೇ ಹೋಗ್ತದೆ. ಹಾಗೆ ಹೇಳಿದರೆ ಅದು ಗಾಳಿಯಲ್ಲಿ ಹೋಗ್ತದೆ ಆಯಿತಾ. ಅವನು ಪಕ್ಕ ಈ ಪಕ್ಷದವನು ಮಾರೆ, ಅವರಿಬ್ಬರು ಒಟ್ಟಿಗೇನೆ. ಸತ್ಯ ಹರಿಶ್ಚಂದ್ರ ಅಂತ ಆ ಸಮಾಜ ನಾನು ಇಲ್ಲಿಯವರೆಗೆ ಅಂದರೆ ನ್ಯೂಸ್ ಚಾನಲ್ನವರು, ಪೊಲಿಟಿಷಿಯನ್ಸ್ ಅವರೆಲ್ಲ ಒಂದೇ ಆಯಿತಾ. ನ್ಯೂಸ್ನವರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ, ಅವ್ರದ್ದು ಕೂಡ ಕಿತಾಪತಿ ಉಂಟು ಆಯಿತಾ. ಆ ಹೆಸರು ತೆಗೆದ ಜನರು ಈ ನ್ಯೂಸ್ ಚಾನೆಲ್ನವರಿಗೆ ಏನಾದರೂ ಲಿಂಕ್ ಇದ್ದರೆ ಒಳಗೊಳಗಡೆ ಎಂತ ಮಾಡೋದು, ಗುಂಪಿನಲ್ಲಿ ಗೋವಿಂದಾನೆ. ಮೂರು ಕಂಪನಿಗಳು ಬಂದು ನೋಡಿ ಹೋಗಿದ್ದಾವೆ, ಈಗ ಒಂದು ಎಸ್ಟಿಮೇಷನ್ ಎಲ್ಲ ಮಾಡಿ ಹೋಗಿದ್ದಾರೆ. ಈ ಮಳೆಗಾಲ ಆದ ಕೂಡಲೇ ಅದೊಂದು ಮಾಡ್ತಾರೆ ಅಂತ ಒಂದು ನಮಗೆ ಭರವಸೆ ಇದೆ. ನಾವು ಹೇಳೋದೇನೆಂದ್ರೆ, ಈ ಒಂದು ಕಾಲಸಂಕವನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು, ಮತ್ತೆ ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಲಿಕ್ಕೆ ಅಥವಾ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. CSR ಅವರು ಬಂದು ನೋಡಿ ಹೋಗಿದ್ದಾರೆ, ಇನ್ನು ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ. ಅದನ್ನು ನಾವು ಶಾಸಕರ ಹತ್ರ 2 ಬಾರಿ ಹೇಳಿದ್ದೇವೆ, ಮಾಡಿಕೊಡೋಣ ಅಂತ ಹೇಳಿದ್ದಾರೆ. ಈ ಬಾರಿ ಮಾಡಿಕೊಡ್ತಾರೆ ಅಂತ ನಮ್ಗೊಂದು ಭರವಸೆ ಇದೆ, ಈ ಬಾರಿ ಮಾಡಿಕೊಡ್ತೇವೆ ಅಂತ ನಾವು ನಂಬ್ಕೊಂಡಿದ್ದೇವೆ. ಗ್ರಾಮಸ್ಥರು ಪ್ರತಿ ವರ್ಷ ತಮ್ಮದೇ ಖರ್ಚಿನಲ್ಲಿ ಮರದ ಕಾಲು ಸಂಕ ನಿರ್ಮಿಸಿದ್ರು. ಅದು ಭಾರಿ ಮಳೆಗೆ ಕೊಚ್ಚಿ ಬರ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ಮಹಿಳೆಯರು, ವೃದ್ಧರು ಹಾಗೂ ತುರ್ತು ವೈದ್ಯಕೀಯ ಸೇವೆಗಳಿಗೆ ತೊಂದರೆ ಎದುರಾಗ್ತಾ ಇದೆ. ಕಳೆದ ಸುಮಾರು 20 ವರ್ಷಗಳಿಂದ ಸೇತುವೆ ಅಥವಾ ಶಾಶ್ವತ ಕಾಲು ಸಂಕಕ್ಕಾಗಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಚುನಾವಣೆ ವೇಳೆ ಮಾತ್ರ ಭರವಸೆ ಸಿಗ್ತಾ ಇದೆ ಎಂಬುದು ಗ್ರಾಮಸ್ಥರ ಆರೋಪ. ಓಟ್ ಹಾಕೋಕೆ ಬಿಡುದಿಲ್ಲ, ಓಟ್ ಹಾಕ್ತೀರಿ. ಓಟ್ ಹಾಕೋಕ್ ಬಂದ ಕೂಡಲೇ ಹೇಳ್ತಾರೆ, ಮನೆಗೆ ಬಂದ ಕೂಡಲೇ ಇಲ್ಲ ನಿಮ್ಮ ಕಾಲ್ ಸಂಕ ಈ ವರ್ಷ ಮಾಡ್ಕೊಟ್ಟು ಅಂತ ಎಷ್ಟು ಹೇಳ್ರು ಇಲ್ಲ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನೋಡಿ, ಗಂಟೆ 5:15 ಹೌದು, ನಂದು ಊಟ ಆಯಿತು. ನಾನು ಈಗ ನೋಡಿ ಗದ್ದೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ಅಂದರೆ ಇದು ನನ್ನ ಸಂಜೆಯ ವಾಕ್, ಊಟ ಆದಮೇಲೆ. ಇದರ ನಂತರ ನಾನು ಏನು ಕೂಡ ತಿನ್ನೋದಿಲ್ಲ, ಅದು ನಿಮಗೆ ಗೊತ್ತುಂಟಲ್ವ. ಯೂಟ್ಯೂಬಲ್ಲಿ ಹಾಕಿದ್ದೇನೆ, ನೋಡಲಿಲ್ಲಾದರೆ ನೀವು ನೋಡ್ಬೋದು, ಇಲ್ಲಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈಗ ವಿಷಯ ಏನಂದರೆ, ಫಸ್ಟಿಗೆ ನೀವು ನೋಡಿದ್ರಲ್ವಾ ಅದು ಚಿಕ್ಕದು ಮೆಸೇಜ್, ಅದು ಟಿ ವಿಯಲ್ಲಿ ಇವತ್ತು ಬೆಳಿಗ್ಗೆ ನ್ಯೂಸ್ ಚಾನಲಲ್ಲಿ ಬಂದ. ಇವ್ರದ್ದು ಎಂತ ಮಾರ್ರೆ ಬೊಬ್ಬೆ ಹಾಕೋದಂದರೆ, ಅಂದರೆ ನಮಗೆ ಅದು ಬೊಬ್ಬೆನೇ ಕೇಳೋದು, ಅವರಿಗೆ ಅದು ಎಂಥದ ಮೆಸೇಜ್ ಹೇಳೋದ. ಅವರು ಕೆಲಸ ನಗು ಬರ್ತದೆ ಆಯಿತಾ, ನಾವು ಇಲ್ಲಿ ಕೂಗುವಾಗ. ಕಂಟಿನ್ಯೂ ಮಾಡ್ತೇನೆ. ನೋಡಿ, ಈ ಥರದ್ದು ಬ್ರಿಡ್ಜ್ ಇತ್ತು ಅಲ್ವಾ, ಒಂದು ಕರೆಂಟ್ ಕಂಬ ಅಡ್ಡ ಇತ್ತು, ಮತ್ತು ಮರದ ತುಂಡೆಲ್ಲ ಹಾಕಿದ್ರು. ಈಗ ಅವರಿಗೆ ಪ್ರಾಬ್ಲಮ್ ಏನಂದರೆ, ಹೌದು, ಮಕ್ಕಳಿಗೆ ಆಚೆ ಈಚೆ ಹೋಗಲಿಕ್ಕಿಲ್ಲ, ಮತ್ತು ಅದು ನೀವು ನೋಡಿದ್ರಿ, ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಈಗ ಅವರು ನಮ್ಮದು ಪ್ರಾಬ್ಲಮನ್ನು ಬಗೆಹರಿಸಿ ಇಲ್ಲಿನ ಜಿಲ್ಲಾಡಳಿತ ಅಥವಾ ಇಲ್ಲಿನ ಅಧ್ಯಕ್ಷರು ಯಾರು ಇದ್ದಾರೆ ಬೇಗನೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರಲ್ವಾ. ಇದರಲ್ಲಿ ಪ್ರಾಬ್ಲಮ್ ಎಂತ ಗೊತ್ತುಂಟಾ, ಅದು ಅಷ್ಟು ಗಟ್ಟಿಲ್ಲ ಆಯಿತಾ. ಗಟ್ಟಿಲ್ಲ ಅಂದರೆ ಅದರಲ್ಲಿ ಯಾರ್ದು ಕೂಡ ನೀವು ಹೆಸರು ಹೇಳಿಲ್ಲಲ್ವಾ, ಅದಕ್ಕೆ ಆ ಸಂದೇಶ, ಆ ಮನವಿ ಉಂಟಲ್ವಾ, ಅದು ಅಷ್ಟು ಅಂದರೆ ಅದಕ್ಕೆ ಒಂದು ಪವರ್ ಇರಬೇಕು. ಇದು ನಿಮಗೆ ಹೇಳೋದು ಜನರಿಗೆ ಆಯಿತಾ. ನ್ಯೂಸ್ನವರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ, ಅವ್ರದ್ದು ಕೂಡ ಕಿತಾಪತಿ ಉಂಟು ಆಯಿತಾ. ಯಾರೆಲ್ಲ ಹೀಗೆ ಮನವಿ ಮಾಡಿಕೊಳ್ತಾರೆ ನ್ಯೂಸ್ ಚಾನಲ್ನ ಎದುರು, ನೀವು ಫಸ್ಟ್ ಇಂಟರ್ವ್ಯೂ ಕೊಡುವ ಮುಂಚೆ ಯಾರ ಹತ್ರ ಆದರೂ ಕೇಳಿ ಅಥವಾ ಗೂಗಲ್ ಮಾಡಿ, ಅಂದರೆ ಎಲ್ಲಿಯಾದರೂ ನಿಮಗೆ ಉತ್ತರ ಸಿಗ್ತದೆ ಆಯಿತಾ. ಆ ಜಿಲ್ಲಾ ಆಡಳಿತ ಯಾರು ಇದ್ದಾರೆ ಮೇಯ್ನಾಗಿ, ಅಧ್ಯಕ್ಷರು, ಪಂಚಾಯತಿದ ಅಧ್ಯಕ್ಷರು ಅಥವಾ ಯಾರು ಕಟ್ಟಬೇಕು ಆ ಸೇತುವೆಯನ್ನು, ಅವರದ್ದು ಹೆಸರನ್ನು ನೀವು ಅಲ್ಲಿ ಇಂಟರ್ವ್ಯೂ ಅಲ್ಲಿ ಕೊಡುವಾಗ ನ್ಯೂಸ್ ಚಾನಲ್ ಎದುರು ಹೇಳಬೇಕು. ಹೀಗೆ ಅಂದರೆ ಒಂದು ಉದಾಹರಣೆಗೆ ಸುರೇಶ್ ಇರಲಿ, ಯಾರು ಸುರೇಶ್ ರೆಡ್ಡಿ, ಯಾರು ಸುರೇಶ್ ರೆಡ್ಡಿಯವರು ಈ ಗ್ರಾಮದ್ದು, ಈ ಹಳ್ಳಿದ್ದು ಅಧ್ಯಕ್ಷರು, ನೀವು ನಮ್ಮ ಸೇತುವೆಯನ್ನು ಮಾಡಿಕೊಳ್ಬೇಕಂತ ನೀವು ನ್ಯೂಸ್ನಲ್ಲಿ ಹೇಳಬೇಕು ಆಯಿತಾ, ಅಂದರೆ ಇಂಟರ್ವ್ಯೂ ಕೊಡುವಾಗ. ಯಾಕಂದರೆ ಆಗ ಆ ಸಂದೇಶಕ್ಕೆ ಒಂದು ಪವರ್ ಇರ್ತದೆ ಅಂದರೆ ನೀವು ಅಲ್ಲಿ ಹೆಸರು ತೆಗೆದಿದ್ದೀರಿ. ಹೆಸರು ತೆಗೆದಿದ್ದರೆ ಅಲ್ಲಿ ಯಾರಾದರೂ ನ್ಯೂಸ್ ನೋಡುವವರು ಹೇಳ್ತಾರೆ, ನಿಮ್ಮದು ಹೆಸರು ತೆಗೆದಿದ್ದಾರೆ ಮಾರ್ರೆ ಅಲ್ಲಿ ಗ್ರಾಮದವರು ಜನರೆಲ್ಲ, ಅವರದ್ದು ಪಟ್ಟಕ್ಕೆ, ಅವರದ್ದು ಅಧ್ಯಕ್ಷ ಸ್ಥಾನಕ್ಕೆ ಅದು ಒಂದು ಪ್ರಶ್ನೆ ಬೀಳ್ತದೆ ಆಯಿತಾ. ಅದು ಡೈರೆಕ್ಟಾಗಿ ಒಂದೇ ಜನರನ್ನು ಪಾಯಿಂಟ್ ಔಟ್ ಮಾಡೋದಲ್ವಾ ನೀವು ಸಂದೇಶಕ್ಕೆ. ಇಲ್ಲಿ ನೀವು ಜಿಲ್ಲಾಡಳಿತಗಳು ಅಥವಾ ಇಲ್ಲಿನ ಗ್ರಾಮ ಅಂದರೆ ಗ್ರಾಮಸ್ಥ ಎಂಥದ ಹಾಗೆ ಹೇಳಿದರೆ ಅದು ಗಾಳಿಯಲ್ಲಿ ಹೋಗ್ತದೆ ಆಯಿತಾ.
ಎಲ್ಲೆಲ್ಲಿ ಹೋಗ್ತದೆ. 2-3 ಜನದ್ದು ಹೆಸರು ಸಿಕ್ಕಿದರೂ ಪರವಾಗಿಲ್ಲ, ರೆಸ್ಪಾನ್ಸಿಬಿಲಿಟಿ ಒಬ್ಬನದ್ದಾದ್ದು ಇರ್ತದೆ ಅಲ್ವಾ. ಅವರು ತೆಗಿಲೇಬೇಕು ಆ್ಯಕ್ಷನ್, ಇಲ್ಲದ್ರೆ ಅದು ಹಿಂದೆನೇ ಹೋಗ್ತದೆ. ಅವರು ನೆಪ ಕೊಡ್ತಾ ಇರ್ತಾರೆ, ಟೆಂಡರ್ ಪಾಸ್ ಆಗಲಿಲ್ಲ, ಅಥವಾ ಕೆಲಸದವರು ಸಿಗೋದಿಲ್ಲ, ಅಥವಾ ಮಳೆಗಾಲ ಮಾರೆ ಈಗ ಇನ್ನೆಂತ ನಾವು ಮಾಡೋದು, ನೆಕ್ಸ್ಟ್ ಮಾಡೋಣ, ನೆಕ್ಸ್ಟ್ ಅಂದರೆ ಅದು ನೆಕ್ಸ್ಟೇ ಹೋಗ್ತದೆ. ನೀವು ಇನ್ನೊಂದು ಇಂಟರ್ವ್ಯೂ ಕೊಡುವ ತನಕ ಅದು ವಿಷಯ ಬರುವುದಿಲ್ಲ. ಆಯಿತಾ. ಅವರು ನೋಡಿ ಇದರಲ್ಲಿ ನೋಡಿದ್ರಲ್ವ, ತುಂಬ ವರ್ಷಗಳಿಂದ ಟ್ರೈ ಮಾಡ್ತಾಯಿದ್ರು. ಯಾಕಂದರೆ ನೀವು ಯಾರ್ದು ಕೂಡ ಹೆಸರನ್ನು ಅದರಲ್ಲಿ ಇದು ಮಾಡಲಿಲ್ಲ, ಕೇವಲ ಜಿಲ್ಲಾಡಳಿತ ಹಾಗೆ ಹೀಗೆ ಅಂತ ಹೇಳಿ ಬಿಡ್ತೀರಿ. ಆ ಹೆಸರಿನ ಜನರ ಗುರುತಿನವರು ಯಾರಾದರೂ ಇದ್ದರೆ, ಅಥವಾ ಸಂಬಂಧಿಕರು, ಅಥವಾ ಯಾರಾದರೂ ಚಡ್ಡಿ ಅಂದರೆ ಚಡ್ಡಿ ದೋಸ್ತು, ಅಥವಾ ಚಮಚ ಅಂತ ಉಂಟಲ್ವ, ಅಂದರೆ ಅದು ಪೊಲಿಟಿಕ್ಸಲ್ಲಿ ಉಂಟು, ಅವನು ಪಕ್ಕಾ ಈ ಪಕ್ಷದವನು ಮಾರೆ, ಅವರಿಬ್ಬರು ಒಟ್ಟಿಗೇನೆ ಹಾಗೆ ಅಂತ ಚಮಚನೇ ಅವನದು, ಅಂದರೆ ಹಾಗೆ ಉಂಟಲ್ವ. ಯಾರಾದರೂ ಒಬ್ಬ ನೋಡ್ತಾನೆ, ಅದೊಂದು ಅಲರ್ಟ್ ಆಗ್ತಾರೆ ಅವರು. ಆಯಿತಾ. ನಾನು ಅಷ್ಟೇ ಹೇಳೋದು, ಹೆಸರನ್ನು ತೆಗೀರಿ ಇಂಟರ್ವ್ಯೂ ಕೊಡುವಾಗ. ಇದಾಯ್ತಲ್ವಾ. ಈಗ ಒಂದು ಪ್ರಾಬ್ಲಮ್ ಉಂಟು, ಏನಂದರೆ ನ್ಯೂಸ್ ಚಾನೆಲ್ನವರು ಸ್ವಲ್ಪ ಅಂದರೆ ಅವರಿಗೆ ಹೆದರಿಕೆ ಉಂಟಾಯ್ತಾ ಒಂದು ಸೈಡ್. ಇನ್ನೊಂದು ಸೈಡ್ ಅವರು ಸಪೋರ್ಟರ್ಸ್ ಇರ್ತಾರೆ. ಏನಂದರೆ ಈಗ ಹೆಸರು ನೀವು ತೆಗೆದ್ರೆ, ಅಂದರೆ ಯಾರ್ದು ಹೆಸರು ತೆಗ್ತೀರಿ ಇಂಟರ್ವ್ಯೂ ಮಾಡುವಾಗ, ಅದರಲ್ಲಿ ಆ ಹೆಸರು ತೆಗೆದ ಜನರು ಈ ನ್ಯೂಸ್ ಚಾನೆಲ್ನವರಿಗೆ ಏನಾದರೂ ಲಿಂಕ್ ಇದ್ದರೆ ಒಳಗಡೆ ಇವರು ಸಪೋರ್ಟ್ ಮಾಡುವ ಪಕ್ಷದವರ ಅಥವಾ ಏನಾದರೂ ಇದ್ದರೆ ನ್ಯೂಸ್ ಚಾನೆಲ್ನವರು ಎಡಿಟ್ ಮಾಡ್ತಾರೆ. ಆಯಿತಾ. ಎಡಿಟ್ ಅಂದರೆ ನೀವು ಹೇಳಿದ ಡಯಲಾಗ್ ಎಲ್ಲ ಇರ್ತದೆ, ಹೆಸರನ್ನು ಅವರು ಕಟ್ ಮಾಡಿ ಅದನ್ನು ನ್ಯೂಸಿಗೆ ಹಾಕ್ತಾರೆ. ಆಯಿತಾ. ಅದು ಪವರ್ ನ್ಯೂಸ್ ಚಾನೆಲ್ನವರಿಗೆ ಉಂಟು. ಆಯಿತಾ. ನೀವು ಏನಿಸ್ತೀರಿ ಅದು ನೋಡಿ, ಲೈವ್ ಇದ್ದರೆ ಪರವಾಗಿಲ್ಲ, ಲೈವ್ ಅದು ಡೈರೆಕ್ಟ್, ಆದರೆ ಲೈವ್ ಆಗೋದು ತುಂಬ ಕಡಿಮೆ. ನಿಮಗೆ ಗೊತ್ತುಂಟು ಅದು ಎಷ್ಟು ಪವರ್ ಉಂಟು ಆ ಜನರದ್ದು ಅಂತ ನಿಮಗೆ ಗೊತ್ತಿಲ್ಲ, ನೀವು ಸಾಮಾನ್ಯ ಜನರಾಗಿ ಹೇಳಿಬಿಟ್ರಿ. ಆದರೆ ಈ ನ್ಯೂಸ್ ಚಾನೆಲ್ನವರಿಗೆ ಗೊತ್ತುಂಟಲ್ವ ಯಾರು ಹೇಗೆ ಅಂತ. ನಿಮ್ಮ ಎದುರುಗಡೆ ಹೌದು ಅಂತ ಇದು ಇಂಟರ್ವ್ಯೂ ತೊಗೊಳ್ತಾರೆ, ಅವ್ರದ್ದು ಸ್ಟುಡಿಯೋದಲ್ಲಿ ಕಟ್ ಮಾಡಿ ಗೊತ್ತುಂಟಾ ಹಾಗೆ ಮಾಡುವ ಚಾನ್ಸಸ್ ಉಂಟು, ತುಂಬ ಚಾನ್ಸಸ್ ಉಂಟು. ಯಾಕಂದರೆ ಈ ಹೆಸರು ತೆಗೆದ ಜನರು ತುಂಬ ಪವರ್ಫುಲ್ ಇದ್ದರೆ ನಾಳೆ ಬಂದು ಇವರದ್ದು ನ್ಯೂಸ್ ಚಾನೆಲ್ ಬಂದ್ ಮಾಡಿದರೆ, ಕೆಲವು ಜನರು ಈ ನ್ಯೂಸ್ ಚಾನೆಲ್ನವರಿಗೆ ಫಂಡ್ ಮಾಡ್ತಾರೆ. ನೀವು ನಮ್ಮ ಪಕ್ಷದವರದ್ದು ನಮ್ಮದಂದರೆ ಯಾರೆಲ್ಲ ಟಾಪಲ್ಲಿದ್ದಾರೆ ಅವ್ರದ್ದು ನ್ಯೂಸ್ ಏನಾದರೂ ಇದ್ದರೆ ಫಸ್ಟ್ ನಮಗೆ ತೋರಿಸಬೇಕು, ಮತ್ತೇ ನೀವು ನ್ಯೂಸ್ಗೆ ಹಾಕಬೇಕು. ನ್ಯೂಸ್ ಚಾನೆಲ್ನವರು ಪೊಲಿಟಿಷಿಯನ್ಸ್ ಅವರೆಲ್ಲ ಒಂದೇ. ಆಯಿತಾ. ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಯಿತಾ. ನೀವು ಎಂತ ಕೂಡ ಉಪಾಯ ಇಲ್ಲದೆ ನಂಬ್ತೀರಿ ನ್ಯೂಸ್ ಚಾನೆಲ್ನವರನ್ನು. ನೋಡಿ, ಸಮಾಜ ಹಾಗೆ ಆಗಿದೆ, ಅಷ್ಟು ಸ್ಪಷ್ಟ. ಅಂದರೆ ಪ್ರಾಮಾಣಿಕತೆಯಾಗಿ ಸತ್ಯಹರಿಶ್ಚಂದ್ರ ಅಂತ ಆ ಸಮಾಜ ನಾನು ಇಲ್ಲಿಯವರೆಗೆ ಅಂದರೆ ನನಗೆ ತಿಳಿದು ಮಟ್ಟಿಗೆ ಇಲ್ಲ. ಅದು ಎಂತ ಮಾಡೋದು, ಗುಂಪಿನಲ್ಲಿ ಗೋವಿಂದನೇ. ನಗು ಬರ್ತದೆ ಮಾರೆ. ನಮಗಿಂತ ದೊಡ್ಡದು ಪವರ್ ಆ ದೇವರಿಗೆ ಉಂಟು. ಆಯಿತಾ. ನಮ್ಮದು ಸಂದೇಶ ಅಂದರೆ ನಮಗೆ ಪ್ರಾಬ್ಲಮ್ ಅಷ್ಟು ಕಾಳಜಿ ದೇವರಿಗಿದ್ದರೆ ಹೇಗಾದರೂ ಮಾಡಿ ಏನಾದರೂ ಮಾಡ್ತಾರೆ. ಅದು ನಂಬಿಕೆ ಮೇಲೆ ಬಿಟ್ಟದ್ದು. ಆಯಿತಾ. ಅವರ ಮೇಲೆ ನಂಬಿಕೆ ಇಟ್ಟು ಭಾರ ಅಂತಲ್ಲ, ನಂಬಿಕೆ ಇಟ್ಟು ಭಾರ ಅಂತ ಹೇಳಿದರೆ ಮತ್ತೆ ಎಲ್ಲರಿಗೂ ಉದಾಸೀನ ಆಗ್ತದೆ. ಆಯಿತು, ಅಷ್ಟೇ ನಾನು ಹೇಳಿಕ್ಕಿದ್ದದ್ದು. ಇಂಟರ್ವ್ಯೂ ಹೇಳಿಕ್ಕಿದ್ರೆ ಹೆಸರು ತೆಗೀರಿ, ಮತ್ತೆ ಬಿಡಿ, ಅದೇನಾಗ್ತದೋ ಅದು ಆಗ್ತದೆ. ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದ್ದರೆ ಹಾಕಿ ಮಾರೆ, ಒಂದು ವೀಡಿಯೋ ಹಾಕಿಬಿಡಿ, ನೋಡುವವರು ನೋಡ್ತಾರೆ, ಮತ್ತು ಏನಾದರೂ ಆಗ್ತದೆ. ಇಲ್ಲ ಫಾಲೋವರ್ಸ್ ಇಲ್ಲ, ಸುಮ್ಮನೆ 0 ಫಾಲೋವರ್ಸ್, ನಾನು ಯೂಟ್ಯೂಬ್ ಅಂದರೆ ವೀಡಿಯೋ ಹಾಕಿ ಎಂತ ಮಾಡೋದು, ಅಕೌಂಟ್ ಉಂಟಲ್ಲ ಹಾಕಿ ಬಿಡಿ ಮಾರೆ. ಫಾಲೋವರ್ಸ್ ಅದೆಲ್ಲ ಬೇರೆ ಪ್ರಶ್ನೆ, ವೀಡಿಯೋ ಹಾಕಿ ಬಿಡಿ. ಹೌದು, ಕರೆಕ್ಟಾಗಿ ಹಾಕಿ, ಅಂದರೆ ಸುಮ್ಮನೆ ಪರ್ಸ್ನಲ್ ಆಗಿ ಇದು ಮಾಡಿ ಹಾಕಬೇಡಿ. ಕರೆಕ್ಟಾಗಿ ಮೆಸೇಜ್ ಸಂದೇಶ ಇಟ್ಟು ಪೋಸ್ಟ್ ಮಾಡಿ ವೀಡಿಯೋ. ಆಯಿತಾ. ಮತ್ತು ಅದು ಸರಿಯಾದ ಜನರಿಗೆ ತಲುಪ್ತದೆ. ಅಷ್ಟೇ ಹೇಳಿಕೆ ಇದ್ದದ್ದು. ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಏನೂ ಕೂಡ ಅರ್ಥವಾಗಲಿಲ್ಲದ್ರೆ ಪುನಃ ನೋಡಿ ವಿಡಿಯೋ, ಇಲ್ಲದ್ರೆ ಸಬ್ಸ್ಕ್ರೈಬ್ ಆಗಬೇಡಿ. ಆಯಿತು, ಸಾಕು.